ಅನೇಕ ಅನಾಹುತಗಳು ಅಂದ್ರೆ ಪರಿಸರವನ್ನು ನಾವು ನಾಶ ಮಾಡ್ತಾ ಇದ್ದೀವಿ. ಹೀಗೆ ಒಂದು ವಿಶೇಷ ಅಂದ್ರೆ ನಮ್ಮ ಸುನೀಲ್ ಕುಮಾರ್ ಸರ್ ಅವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದ್ರೆ ನಮ್ಗೆ ಅದು ಕೂಡ ಅನುಕೂಲ ಇದೆ. ಬರುವ ಯಾವುದೇ ಕೇಂದ್ರಗಳಲ್ಲಿ ನೀವು ಗಿಡಗಳನ್ನು ಹಚ್ಚೋದಾಗ್ಲಿ ಅಥವಾ ಸಸಿಗಳನ್ನು ನೆನೆಸೋದಾಗ್ಲಿ ಏನಾದರೂ ಮಾಡಬೇಕು ಅಂದ್ರೆ ನಿಮ್ಮಲ್ಲಿ ಉಚಿತವಾಗಿ ಈ ಗಾರ್ಡನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಗುಡಿಗಳೆಲ್ಲ ಆಗಿರ್ಬೋದು ಗಾರ್ಡನ್ ಇರ್ತಲ್ಲ, ಅಲ್ಲಿ ನೀವು ಗಿಡಗಳನ್ನು ಹಚ್ಚಬೇಕಾದ್ರೆ ನಮ್ಮ ಸುನೀಲ್ ಕುಮಾರ್ ಸರ್ ಅವರು 100% ಆಗಿ ನಮ್ಗೆಲ್ಲರಿಗೆ ಸಹಾಯ ಮಾಡ್ತಾರೆ. ಅವರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸೋಣ. ಇದರ ಜೊತೆಗೆ ಇನ್ನೊಂದು ವಿಶೇಷ ಏನಂದ್ರೆ ಈ 11ನೇ ಅಂತಾರಾಷ್ಟ್ರೀಯ ಯೋಗ ದಿನ ನಮ್ಮಲ್ಲಿ ಇಷ್ಟು ಜನ ಇನ್ನೂ ಯಾಕೆ ಕಡಿಮೆ ಬಂದಾರೆ ಅಂತಂದ್ರೆ ಆಲ್ಮೋಸ್ಟ್ ಆಗಿ 5:30 ಗಂಟೆಯಿಂದಲೇ ನಮ್ಮ ಯೋಗ ಶಿಕ್ಷಕರು ಕಲಬುರಗಿಯಲ್ಲಿ ರೆಕಾರ್ಡ್ ಆಗಿದೆ. ಇಡೀ ಕರ್ನಾಟಕದಲ್ಲಿ 121 ಜನ ಯೋಗ ಶಿಕ್ಷಕರು ಬೇರೆ ಬೇರೆ ಕಡೆ ಎಲ್ಲಿ ಹೋಗಿಲ್ಲ. ಇದು ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ದಾಖಲೆ ಆಗಿದೆ. ಬರೀ ಒಂದೊಂದು ಶಿಬಿರ ತಗೊಳ್ತಾ ಇಲ್ಲ, ಅವರು 2-3 ಶಿಬಿರಗಳನ್ನ ತಗೊಳ್ತಾ ಇದ್ದಾರೆ. ಅದಕ್ಕೆ ಪ್ರತಿಯೊಬ್ಬರೂ ಕೂಡ ಇಂಥ ಒಂದು ಅವಕಾಶವನ್ನು ನನಗೆ ಇನ್ನೂ ಒಂದು 10-15 ಕಾಲೇಜುಗಳು ಬಂದಿದೆ. ಅದು ಕೂಡ ನೀವು ಯಾರಾದ್ರೂ ಖಾಲಿ ಇದ್ರೆ ಹೇಳ್ರಿ, ಅಲ್ಲಿ ಕೂಡ ನಿಮ್ಗೆ ಶಿಫ್ಟ್ ಮಾಡ್ಲಿಕ್ಕೆ ನಾನು ವ್ಯವಸ್ಥೆ ಮಾಡ್ತೀನಿ. ಒಟ್ಟಾರೆ ಕಲಬುರಗಿಯಲ್ಲಿ ಪತಂಜಲಿ ಎಲ್ಲ ಕಡೆಯೂ ಪರಿಸರಬೇಕು. ನಮ್ಮೆಲ್ಲರ ಉದ್ದೇಶ ಏನಂದ್ರೆ ವಿಶ್ವದ ಪ್ರತಿಯೊಬ್ಬ ನಾಗರಿಕನು ಕೂಡ ಆರೋಗ್ಯದಿಂದ ಇರಬೇಕು, ಮತ್ತೆ ಪ್ರತಿ ಮನೆಗೂ ಮನಕ್ಕೂ ಮುಟ್ಟುವಂತಹ ಒಂದು ಕೆಲಸವಾಗಬೇಕು. ಆದ್ದರಿಂದ ವಿಶೇಷವಾಗಿ ಈ ಒಂದು ಬಂಜಾರ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರ ಸಂಘ ಮತ್ತು ಲಂಬಾಣಿ ವಿದ್ಯಾವರ್ಧಕ ಸಂಘ, ಕರ್ನಾಟಕ ಪ್ರದೇಶ ಬಂಜಾರ ಸಂಘ ಜಿಲ್ಲಾ ಘಟಕ ಕಲಬುರಗಿ ವತಿಯಿಂದ ಇವರು ನಮಗೆ ಬಹಳ ಸಹಕಾರಿಯಾಗಿದ್ದಾರೆ. ಮತ್ತು ಪ್ರತಿಯೊಂದರಲ್ಲೂ ಕೂಡ ನಮಗೆ ಮುಂದಿನ ದಿನಗಳಲ್ಲೂ ಕೂಡ ಯೋಗ ಶಿಕ್ಷಕರ ತರಬೇತಿಯು ಕೂಡ ಇಲ್ಲೇ ಮಾಡಿ ಅಂತ ಹೇಳಿದ್ದಾರೆ. ಅವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಅವರನ್ನು ಅಭಿನಂದಿಸಿ, ವಿಶೇಷವಾಗಿ ನಮ್ಮ ಪದಾಧಿಕಾರಿಗಳು ಕೂಡ ಇಂದಿರಾ ರಘುನಾಥ್ ಅವರಾಗಿರ್ಬೋದು, ಬಾಬುರಾವ್ ಜಾಧವ್ ಆಗಿರ್ಬೋದು, ಇದೇ ಅನೇಕ ಜನ ನಮ್ಮಲ್ಲಿ ಪಂಜಾಬ್ ಸಮುದಾಯದ ಅನೇಕ ಜನರು ಕೂಡ ಇದ್ದಾರೆ. ನೀವೆಲ್ಲರೂ ಕೂಡಿ ಮುಂದಿನ ದಿನಗಳಲ್ಲಿ ಕೆಂಪಿಂಗ್ ನಮ್ಮ ಸೋಷಿಯಲ್ ಮೀಡಿಯಾ ಪ್ರಭಾರಿ ಅವರು ಮತ್ತೆ ನಮ್ಮ ಸಂಗಮೇಶ್ ಯುವ ಪ್ರಭಾರಿ ಇವರೆಲ್ಲರೂ ಕೂಡಿ ನಾವು ಮುಂದಿನ ದಿನಗಳಲ್ಲಿ ಯೋಗ ಶಿಕ್ಷಕರ ತರಬೇತಿಯು ಕೂಡ ಇಲ್ಲೇ ಇರಬೇಕು ಅಂತ ಒಂದು ವಿಚಾರ ಮಾಡಿದ್ವಿ. ನಿಮ್ಮೆಲ್ಲರ ಸಹಕಾರದಲ್ಲಿ ವಿಶೇಷವಾಗಿ ಅಧ್ಯಕ್ಷರಿಗೆ ಮತ್ತು ಗೌರವಾಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ. ನಮ್ಮ ರಾಜ್ಯ ಪ್ರಭಾರಿಗಳು ಬಂದಾಗ ಒಂದು ದಿನದ ಕಾರ್ಯಾಗಾರ ಇಲ್ಲಿ ಇಡೋಣ. ನೀವು ಅವರು ಯಾವ ರೀತಿ ಮಾತನಾಡ್ತಾರೆ, ಏನ್ ಮಾಡ್ತಾರೆ ಗೊತ್ತಾಗ್ತದೆ. ಅದಕ್ಕೆ ನಾವೆಲ್ಲ ದೇಶ ಸೇವೆ ಸಲುವಾಗಿ, ಪ್ರತಿಯೊಬ್ಬರ ಆರೋಗ್ಯದ ಸಲುವಾಗಿ ನಾವು ಉಚಿತವಾಗಿ ಮಾಡ್ತಾ ಇದ್ದೀವಿ. ನೀವು ಕೂಡ ಇವತ್ತು ಬಹಳ ಸಂತೋಷವಾಗಿ ಒಪ್ಪಿಕೊಂಡು ಎಲ್ಲ ಖರ್ಚು ವೆಚ್ಚಗಳನ್ನ ಮತ್ತು ಇಂಥ ಒಂದು ಒಳ್ಳೆ ಭವ್ಯವಾದ ಸಮುದಾಯವನ್ನು ನಂಬಿಕೊಂಡಿದ್ರಿ. ಅದಕ್ಕೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ಮೂಲಕ ಮತ್ತೊಮ್ಮೆ 11ನೇ ವರ್ಷದ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ತಮ್ಮೆಲ್ಲರನ್ನು ಸ್ವಾಗತಿಸಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೀನಿ. ಈಗ ಈ ಬಂಜಾರ ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದಂಥ ಸುನೀಲ್ ಕುಮಾರ್ ಸರ್ ಅವರು ಒಂದೆರಡು ಮಾತಾಡಬೇಕು. ಎಲ್ಲರಿಗೂ ಶುಭ ಮುಂಜಾನೆ. ಎಲ್ಲರಿಗೂ 11ನೆಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶುಭಾಶಯಗಳನ್ನು ಕೋರುತ್ತಾ, ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರುವ ಸಾಲಿಮಠ್ ಸರ್ ಅವರೇ, ಸುಭಾಷ್ ಸರ್ ಅವರೇ, ನಮ್ಮ ಸುರೇಶ್ ಜಾಧವ್ ಸರ್ ಅವರೇ, ಪ್ರೇಮ್ ಸಿಂಗ್ ಚೌಹಾಣ್ ಅವರೇ, ಇಂದಿರಾ ಮೇಡಮ್ ಅವರೇ, ಬಾಬು ಜಾಧವ್ ಅವರೇ, ಹಾಗೂ ಪತಂಜಲಿ ಇದ್ರ ಯೋಗ ಪೀಠದಿಂದ ಬಂದಿರುವಂತ ಎಲ್ಲ ಸದಸ್ಯರೇ, ನಮ್ಮ ಬಂಜಾರ ಸರ್ಕಾರಿ ಹಾಗೂ ಸರ್ಕಾರಿ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳೇ, ಹಾಗೂ ಬಂಜಾರ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳೇ, ನಮ್ಮ ಮುಖಂಡರೇ, ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಒಂದು ಕಾರ್ಯಕ್ರಮ ನಮ್ಮ ಬಂಜಾರ ಭವನದಲ್ಲಿ ಹಮ್ಮಿಕೊಳ್ಬೇಕಂತೇಳಿ ನಮ್ಮ ಪತಂಜಲಿ ಯೋಗ ಪೀಠ ಸಮಿತಿಯಿಂದ ನಮಗೆ ಒಂದು ಕೇಳಿಕೊಂಡಾಗ ನಾವು ಬಹಳ ಸಂತೋಷಪಟ್ಟು ಈ ಒಂದು ಪತಂಜಲಿ ಯೋಗ ಪೀಠದ ಜೊತೆಯಲ್ಲಿ ಒಂದು ಸಂಯುಕ್ತ ಆಶ್ರಯದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ನಮ್ಮ ಬಂಜಾರ ಭವನದಲ್ಲಿ ಮಾಡೋಣ ಅಂತ ಹೇಳಿ ಒಪ್ಕೊಂಡು ನಾವು ಈ ಕಾರ್ಯಕ್ರಮವನ್ನ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಪತಂಜಲಿ ಯೋಗ ಪೀಠ ಕಲಬುರಗಿಯಲ್ಲಿ ಬಹಳ ವಿಶಿಷ್ಟವಾದಂತಹ ನಮ್ಮ ಜನರಿಗೆ ಯೋಗವನ್ನು ಕಲಿಸೋದಾಗ್ಲಿ, ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕು, ಯಾವ ರೀತಿ ನಾವು ಯೋಗವನ್ನು ಅಳವಡಿಸ್ಕೋಬೇಕು ನಮ್ಮ ಜೀವನದಲ್ಲಿ ಅಂತ ಹೇಳಿ ಅದನ್ನು ಅಳವಡಿಸ್ಕೊಳ್ಳೋಕೆ ಬಹಳಷ್ಟು ಪ್ರಯತ್ನ ಮಾಡ್ತಾ ಇದೆ. ನಮಗೊಂದು ಖುಷಿಯ ವಿಚಾರ ಅಂದ್ರೆ ನಮ್ಮ ಬಂಜಾರ ಭವನಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಮತ್ತು ಈ ಕಾರ್ಯಕ್ರಮ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇಲ್ಲೇ ಹಮ್ಮಿಕೊಂಡಿದ್ದಕ್ಕೆ ಮೊದಲು ನಾನು ಪತಂಜಲಿಯ ಸಮಿತಿಯವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ